ಕೆಲಸ ಇಲ್ದವ್ರು ಏನು ಮಾಡ್ತಾರೆ, 10ನೇ ಕ್ಲಾಸು ಸೆಕೆಂಡ್ PUC ಓದಿರೋರು, ಇಲ್ಲ ಯಾವುದೋ ITI ಡಿಪ್ಲೊಮಾ ಈ ಥರ ಯಾವ್ದಾರು ಓದಿರೋರು, ಕೆಲಸ ಇಲ್ವಲ್ಲ ಇರಪ್ಪ ಯಾವ್ದಾರು ಕೆಲಸ ತೊಗೊಳ್ಳೋಣ, ಅಲ್ಲಿ ಸ್ಯಾಲ್ರಿ ಕೂಡ ಮೆನ್ಷನ್ ಮಾಡಿರ್ತಾರೆ, 20ರಿಂದ 25,000, 30ರಿಂದ 35,000 ಕೊಡ್ತೀವಿ ಅಂತ ಮೆನ್ಷನ್ ಮಾಡಿರ್ತಾರೆ. ನೀವೇನು ಮಾಡ್ತೀರಾ, ಇಮಿಡಿಯೇಟ್ ಫೋನ್ ಮಾಡ್ತೀರಾ ನಂಬರ್ಗೆ. ಫೋನ್ ಮಾಡಿದ ತಕ್ಷಣ ಸರ್ ಈ ಜಾಬ್ದು ಪೋಸ್ಟ್ ನೋಡಿದೆ, ಸೊ ಯಾವ್ದು ಏನು ಹೇಳಿ ಸರ್ ಕೆಲಸ ಅಂತ ಹೇಳ್ತಾರೆ. ನಿಮಗೆ ಅವ್ರು ಏನು ಹೇಳ್ತಾರೆ, ಇಲ್ಲಿಗೆ ಬನ್ನಿ ನಿಮ್ದೊಂದು ಇಂಟರ್ವ್ಯೂ ತೊಗೋತೀವಿ ಅಂತ ಹೇಳ್ತಾರೆ. ಎಕ್ಸಾಕ್ಟ್ ಇದೇ ಫ್ರಾಡು ಸ್ಕ್ಯಾಮು ನನ್ನ ಫ್ರೆಂಡಿಗೆ ನಡೀತು ಒಂದು 2 days ಬ್ಯಾಕು, ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದೀನಿ. ಇದು ನಾನು ಹೇಳಿದ ಇಷ್ಟು ಪ್ರೊಸೆಸ್ಸು ಎಕ್ಸಾಕ್ಟ್ ಹಿಂಗೆ ನಡೆಯೋದು. ಸೊ ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ಬೋರ್ಡ್ ಮೇಲೆ ನಂಬರ್ ಹಾಕಿದರೆ ಕೆಲಸ ಕೊಡ್ತೀವಿ ಅಂತ, ಅದೊಂದು ಕೊಡ್ತೀವಿ, ಇಷ್ಟು ಕೊಡ್ತೀವಿ ಸಂಬಳ, 25,000 30,000 ಕೊಡ್ತೀವಿ ಅಂತ ಯಾವುದೇ ಕಾರಣಕ್ಕೂ ಆ ನಂಬರ್ಗೆ ಫೋನ್ ಮಾಡಬೇಡಿ. ನಿಮ್ಗೆ ಒಂದೇ ₹1 ಕೊಡಲ್ಲ, ನಿಮ್ಮ ಹತ್ರ ಇರೋ 500,000 ಕಿತ್ಕೊಂಡು ಕಳಿಸ್ತಾರೆ. ಮತ್ತೆ ಏನು ಕೇಳಿದ್ರಂತೆ, ಸೊ ಈಗ ನೆಕ್ಸ್ಟ್ ನೀವು ಫೇಸ್ ಟು ಫೇಸ್ ಇಂಟರ್ವ್ಯೂ ಹೋಗ್ಬೇಕು, HR ರೌಂಡ್ಗೆ ಹೋಗ್ಬೇಕು ಅಂದರೆ ಅಲ್ಲೇನೋ 500,000 ಕಟ್ಟಬೇಕು ಅಂತ ಕೇಳಿದ್ದಾರೆ ಅವ್ರಿಗೆ. ಸೊ ಇಲ್ಲಿ ಇವ್ರು ಕನ್ಫರ್ಮ್ ಆಗಿದ್ದಾರೆ ಇದು ಪಕ್ಕ ಸ್ಕ್ಯಾಮು ಫ್ರಾಡು ಅಂತ. ನಿಮ್ಮ ಥರನೇ ಒಂದು 10-20 ಜನ ಅಲ್ಲಿ ಇರ್ತಾರೆ ಈ ಸ್ಕ್ಯಾಮ್ಗೊಳಗಾಗಿರೋರು. ಸೊ ಎಲ್ಲ ಇಂಟರ್ವ್ಯೂ ಫೋನ್ ಮಾಡಿ ಬಂದಿರೋರು. ಸ್ನೇಹಿತರೆ, ನೀವು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀರಾ. ಸೊ ರೋಡಲ್ಲಿ ಯಾವುದೋ ಒಂದು ಪೋಸ್ಟ್ ಹಾಕಿರ್ತಾರೆ, 10ನೇ ಕ್ಲಾಸು 12ನೇ ಕ್ಲಾಸು PUC ಮತ್ತು ಡಿಪ್ಲೊಮೊ ಡಿಗ್ರಿ ITI ಯಾವುದೇ ಸಂಬಂಧ ಓದಿರೋರು ಕೆಲಸ ದೊರೆಯುತ್ತದೆ, ಪ್ಲೀಸ್ ಕಾಂಟ್ಯಾಕ್ಟ್ ಅಸ್ ಅಂತ ಇಲ್ಲೋ ಬೋರ್ಡ್ ನೋಡ್ತೀರಾ. ಯಾರು ಎಷ್ಟೋ ಜನ ಮಾಡಿರ್ತೀರ ಇದನ್ನ. ಸೊ ಆ ಬೋರ್ಡ್ಗೆ ಫೋನ್ ನಂಬರ್ ಹಾಕಿರ್ತಾರೆ, ಪ್ಲೀಸ್ ಈ ನಂಬರ್ಗೆ ಕರೆ ಮಾಡಿ ಅಂತಲೇ ಹಾಕಿರ್ತಾರೆ ಅವರು. ಸೊ ನೀವು ಅದಕ್ಕೆ ಕರೆ ಮಾಡ್ತೀರಾ, ಹಿಂಗೆ ಕೆಲಸ ಇದೆಯಾ ಏನು ಅಂದ್ಬಿಟ್ಟು. ಸೊ ಬನ್ನಿ ಕೆಲಸ ಇದೆ, ಇಂಟರ್ವ್ಯೂ ತೊಗೋಬೇಕು ಅಂತ ನಿಮಗೆ ಅವ್ರು ಹೇಳ್ತಾರೆ. ಸರಿ ಇಂಟರ್ವ್ಯೂ ಇರುತ್ತೆ, ಬನ್ನಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಅಂತ ಹೇಳ್ತಾರೆ ಅಲ್ವಾ. ಸೊ ನೀವು ಆ ಇಂಟರ್ವ್ಯೂ ಅಟೆಂಡ್ ಮಾಡ್ತೀರಾ. ಎಷ್ಟೋ ಜನಕ್ಕೆ ಎಕ್ಸ್ಪೀರಿಯೆನ್ಸ್ ಆಗಿರ್ತಿದ್ದು, ಇಂಟರ್ವ್ಯೂ ಅಟೆಂಡ್ ಮಾಡಾದ್ಮೇಲೆ ಅದು ಸ್ವಲ್ಪ ಫ್ರಾಡು ಅಂತ ಅನಿಸುತ್ತೆ. ನಿಮ್ಗೆ ಇಂಟರ್ವ್ಯೂ ಅಟೆಂಡ್ ಮಾಡೋರ್ಗೂ ಅದು ಫ್ರಾಡ್ ಇಂಟರ್ವ್ಯೂ ಅಂತಲೇ ಗೊತ್ತಿರಲ್ಲ, ಫೇಕ್ ಜಾಬ್ ಸ್ಕ್ಯಾಮ್ ಅಂತಲೂ ನಿಮ್ಗೆ ಗೊತ್ತಿರಲ್ಲ. ಸೊ ಅಟೆಂಡ್ ಮಾಡ್ತೀರಾ, ಅಲ್ಲಿ 500,000 ದುಡ್ಡು ಕಟ್ಟಿ ನಿಮ್ಗೆ ಇಂಟರ್ವ್ಯೂ ತೊಗೋತೀವಿ, ಸೆಲೆಕ್ಟ್ ಆದಮೇಲೆ ದುಡ್ಡು ವಾಪಸ್ ಕೊಡ್ತೀವಿ ಅಂತಲೇ ಹೇಳ್ತಾರೆ, ಮಾಡ್ತೀರಾ. ಈ ಜಾಬ್ ಸ್ಕ್ಯಾಮಿನ ಹಳ್ಳಕ್ಕೆ ಬೀಳ್ತಾ ಇರೋ ನಮ್ಮ ನಾರ್ಮಲ್ ಜನರು. ಸೊ ಇವತ್ತು ಇದ್ರ ಬಗ್ಗೆ ಮಾತಾಡೋಣ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಂಜಯ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಎಷ್ಟೋ ಜನ ಈ ಜಾಬ್ ಸ್ಕ್ಯಾಮ್ಗೆ ಬಿದ್ದಿರ್ತೀರಾ, ಇಲ್ಲ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಬಿದ್ದಿರ್ತಾರೆ. ಅವ್ರಿಗೆ ಯಾರಿಗೂ ಈ ಜಾಬ್ ಸ್ಕ್ಯಾಮ್ ಆಗೋಕ್ಕಿಂತ ಮುಂಚೆ ಅವ್ರಿಗೆ ಗೊತ್ತೇ ಆಗಲ್ಲ ಹೆಂಗಾಗುತ್ತೆ ಅಂತ. ಸೊ ಆದಮೇಲೆ ಅಯ್ಯೋ ನಾನು ಸ್ಕ್ಯಾಮ್ ಒಳಗಾಗೋದ್ನಲ್ಲಪ್ಪ ಅಂತ ಅನಿಸುತ್ತೆ. ಸೊ ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು ಇದೇ ಉದ್ದೇಶಕ್ಕಾಗಿ. ಯಾರಾದರೂ ಈ ವಿಡಿಯೋ ನೋಡಿದ್ರೆ ಶೇರ್ ಮಾಡಿ ಅವ್ರಿಗೆ, ಸ್ಕ್ಯಾಮ್ ಆಗಿರೋರಿಗೆ, ಇಲ್ಲ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ, ಅವ್ರಿಗೂ ಗೊತ್ತಾಗಲಿ ಯಾವ ಥರ ಸ್ಕ್ಯಾಮ್ ಮಾಡ್ತಾರೆ ಅಂತ. ಸೊ ಫಸ್ಟು, ಈಗ ನೀವು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀರಾ. ಆ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಯಾವುದೋ ಒಂದು ಪೋಸ್ಟ್ ಹಾಕಿರ್ತಾರೆ, ಇಲ್ಲ ನೀವೆಲ್ಲೋ ಒಂದು ಪೋಸ್ಟ್ ನೋಡ್ತೀರಾ, ಗೋಡೆ ಮೇಲೋ ಇಲ್ಲ ಲೈಟ್ ಕಂಬದ ಮೇಲೋ ಪೋಸ್ಟ್ ಹಾಕಿರ್ತಾರೆ. ನಿಮಗೆ ಕೆಲಸ ಬೇಕಾಗಿದ್ದಲ್ಲಿ ಈ ನಂಬರ್ಗೆ ಕರೆ ಮಾಡಿ. ಏನೇ ವಿದ್ಯಾಭ್ಯಾಸ ಓದಿರಬೇಕು ಅಂತ ಕೇಳ್ತಾರೆ. ಅಲ್ಲಿ 10ನೇ ಕ್ಲಾಸು ಸೆಕೆಂಡ್ PUC ಎಲ್ಲ ಕಾಮ ಹಾಕಿರ್ತಾರೆ. ಸೆಕೆಂಡ್ PUC, ಡಿಪ್ಲೊಮೊ, ITI, ಇನ್ನೂ ಹಲವಾರು ಸಬ್ಜೆಕ್ಟ್ಗಳು ಯಾವ್ದ್ಯಾವ್ದು ಇದೆಯೋ ಎಲ್ಲದಕ್ಕೂ ಅವರು ಹಾಕಿರ್ತಾರೆ. ಸೊ ಈ ಓದಿರೋರು, ಕೆಲಸ ಇಲ್ದವ್ರು ಏನು ಮಾಡ್ತಾರೆ, 10ನೇ ಕ್ಲಾಸು ಸೆಕೆಂಡ್ PUC ಓದಿರೋರು, ಇಲ್ಲ ಯಾವುದೋ ITI ಡಿಪ್ಲೊಮೊ ಈ ಥರ ಯಾವ್ದಾರು ಓದಿರೋರು, ಕೆಲಸ ಇಲ್ವಲ್ಲ ಇರಪ್ಪ ಯಾವ್ದಾರು ಕೆಲಸ ತೊಗೊಳ್ಳೋಣ, ಅಲ್ಲಿ ಸ್ಯಾಲ್ರಿ ಕೂಡ ಮೆನ್ಷನ್ ಮಾಡಿರ್ತಾರೆ, 20ರಿಂದ 25,000, 30ರಿಂದ 35,000 ಕೊಡ್ತೀವಿ ಅಂತ ಮೆನ್ಷನ್ ಮಾಡಿರ್ತಾರೆ. ಅದನ್ನ ಸ್ವಲ್ಪ ಅಟ್ರಾಕ್ಟ್ ಮಾಡೋಕ್ಕೆ ಜನರನ್ನ ಅಷ್ಟೇ ಅದು. ಸೊ ನೀವೇನು ಮಾಡ್ತೀರಾ, ಇಮಿಡಿಯೇಟ್ ಫೋನ್ ಮಾಡ್ತೀರಾ ನಂಬರ್ಗೆ. ಫೋನ್ ಮಾಡಿದ ತಕ್ಷಣ ಸರ್ ಈ ಜಾಬ್ದು ಪೋಸ್ಟ್ ನೋಡಿದೆ, ಸೊ ಯಾವ್ದು ಏನು ಹೇಳಿ ಸರ್ ಕೆಲಸ ಅಂತ ಹೇಳ್ತಾರೆ. ನಿಮಗೆ ಅವ್ರು ಏನು ಹೇಳ್ತಾರೆ, ಇಲ್ಲಿಗೆ ಬನ್ನಿ ನಿಮ್ದೊಂದು ಇಂಟರ್ವ್ಯೂ ತೊಗೋತೀವಿ ಅಂತ ಹೇಳ್ತಾರೆ. ಎಕ್ಸಾಕ್ಟ್ ಇದೇ ಫ್ರಾಡು ಸ್ಕ್ಯಾಮು ನನ್ನ ಫ್ರೆಂಡಿಗೆ ನಡೀತು ಒಂದು 2 days ಬ್ಯಾಕು, ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದೀನಿ. ಸೊ ಇದೇ ಥರ ಅವ್ರು ಏನು ಮಾಡಿದ್ದಾರೆ, ಫೋನ್ ಮಾಡಿ ಕೇಳಿದ್ದಾರೆ, ಸರ್ ಹಿಂಗೆ ಕೆಲಸ ಇದೆ ಅಂತಲ್ಲ, ಏನು ಕತೆ ಹಿಂಗೆ ಏನು ಅಂದ್ಬಿಟ್ಟು. ಅವ್ರು ಏನು ಹೇಳ್ತಾರೆ, ಈ ಲೊಕೇಶನ್ಗೆ ಬನ್ನಿ, ಅಲ್ಲಿ ಇಂಟರ್ವ್ಯೂ ಇರುತ್ತೆ, ನಾಳೆ ಬಂದು ನೀವು ಇಂಟರ್ವ್ಯೂ ತೊಗೊಳ್ಳಿ, ಅಟೆಂಡ್ ಕ್ಲಿಯರ್ ಆದರೆ ನಿಮ್ಗೆ ಕೆಲಸ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇವ್ರು ಏನು ಮಾಡಿದ್ದಾರೆ, ಇಂಟರ್ವ್ಯೂ ಜಾಗಕ್ಕೆ ಹೋಗಿದ್ದಾರೆ. ಇಂಟರ್ವ್ಯೂ ಜಾಗಕ್ಕೆ ಹೋಗ್ಬೇಕಾದ್ರೆ ಏನು ಮಾಡ್ತಾರೆ, ನೀವು ಫೋನ್ ಮಾಡಿರ್ತೀರಲ್ಲ ನಂಬರ್ಗೆ. ಈಗ ನೋಡಿ, ನಿಮ್ದು ಯಾವುದೋ ಆಫೀಸ್ ಎಲ್ಲೋ ಒಂದು ಕಡೆ ಇದೆ ಅಂದರೆ ನೀವು ಆಫೀಸ್ ಹೆಸರು ಹೇಳ್ತೀರಾ. ಫಾರ್ ಎಕ್ಸಾಂಪಲ್, ನೀವು ಆಫೀಸ್ ಇಲ್ಲಿಗೆ ಬನ್ನಿ ಸರ್ ಅಂತ ಹೇಳ್ಬೋದು ಇಂಟರ್ವ್ಯೂ ತೊಗೊಳ್ಳೋರು. ಇವ್ರು ಅದು ಮಾಡಲ್ಲ. ಇವ್ರು ಏನು ಮಾಡ್ತಾರೆ, ಆಫೀಸ್ ಲೊಕೇಶನ್ ಹೇಳಲ್ಲ. ನಿಮ್ಗೆ ಯಾರು ಫೋನ್ ಮಾಡಿ, ಸರ್ ಈ ಲೊಕೇಶನ್ಗೆ ಬನ್ನಿ, ಅಲ್ಲಿಂದ ಮೆಡಿಕಲ್ ಸ್ಟೋರ್ ಹತ್ರ ಇದೆ ನೋಡಿ, ಮೆಡಿಕಲ್ ಸ್ಟೋರ್ ಆಪೋಸಿಟ್ ಅಂಗಡಿ ಇದೆ ನೋಡಿ, ಆಪೋಸಿಟ್ ಮನೆ ಇದೆ ನೋಡಿ ಅಂತ ಹೇಳ್ತಾರೆ. ನಿಮ್ಗೆ ಅಲ್ಲೇ ಅನಲೈಸ್ ಮಾಡ್ಬೇಕು ನೀವು. ಸೊ ಇದು ಸ್ಕ್ಯಾಮು. ಸೊ ಈ ಥರ ಯಾವುದಾದ್ರೂ ಫೇಕ್ ಅಡ್ರೆಸ್ ಹೇಳುವಂಥದ್ದು, ಇಲ್ಲ ಅವ್ರು ಯಾವುದೋ ಒಂದು ಆಫೀಸ್ ಮಾಡ್ಕೊಂಡಿರ್ತಾರೆ, ಒಂದಿನದ ಬಾಡಿಗೆ ಮಟ್ಟಿಗೆ ಅಷ್ಟೇ ಅದು, ಆ ದಿನದ ಬಾಡಿಗೆಗೆ ಅದು. ಸೊ ಮೆಡಿಕಲ್ ಸ್ಟೋರ್ ಆಪೋಸಿಟ್ ಇದೆ ನೋಡಿ ಸರ್, ಹಿಂಗೆ ನನ್ನ ಫ್ರೆಂಡಿಗೆ ನಡೆದಿದ್ದು. ಸೊ ಅವ್ನು ಏನು ಮಾಡಿದಾನೆ, ಮೆಡಿಕಲ್ ಸ್ಟೋರ್ ಹತ್ರ ಹೋಗಿದ್ದಾನೆ. ಅಲ್ಲಿ ಹೋಗಿದ್ದಾನೆ, ಅಲ್ಲೋ ಫೋನ್ ಆಪೋಸಿಟ್ ಮನೆ ನೋಡಿದಾನೆ, ಯಾವ್ದು ವಾಚ್ಮ್ಯಾನ್ ನಿಂತಿದ್ದಾನೆ ಅಲ್ಲಿ. ವಾಚ್ಮ್ಯಾನಿಗೆ ಫೋನ್ ಕೊಡಿ ಅಂತಾರಂತೆ ಇಂಟರ್ವ್ಯೂಯಲ್ಲಿ. ಅವರು ಇಂಟರ್ವ್ಯೂ ಅವ್ರು ಫೋನ್ ಮಾಡಿದ್ರಲ್ಲ, ಅವರು ವಾಚ್ಮ್ಯಾನಿಗೆ ಫೋನ್ ಕೊಡಿ ಅಂತಾರಂತೆ. ನೀವೆಲ್ಲರೂ ಅಬ್ಸರ್ವ್ ಮಾಡಿದ್ರೆ ಕೆಲಸ ಕೊಡೋರು ವಾಚ್ಮ್ಯಾನಿಗೆ ಫೋನ್ ಕೊಡಿಸ್ತಾರಾ? ಸೊ ಅವ್ರು ಏನು ಮಾಡ್ತಾರೆ, ವಾಚ್ಮ್ಯಾನ್ಗೆ ಹೇಳ್ತಾರೆ, ಅವ್ರು ಇಂಟರ್ವ್ಯೂಗೆ ಬಂದಿರ್ತಾರೆ, ಅವನ ಹುಷಾರಾಗಿ ಕರ್ಕೊಂಡು ಹೋಗಪ್ಪ ಒಳಗಡೆ ಅಂತ. ಸೊ ಏನು ಮಾಡ್ತೀರಾ, ಹುಷಾರಾಗಿ ಅವನು ಫುಲ್ ಪ್ರೋಟೋಕಾಲಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾನೆ ಒಳಗಡೆ ಕರ್ಕೊಂಡು ಹೋಗಿ ಕೂರಿಸಿ, ನೀರು ಕೊಟ್ಟು ಎಲ್ಲ ಮಾಡಿ 1 ನಿಮಿಷ ಕೂತ್ಕೊಳ್ಳಿ ಅಂತಾರೆ. ನಿಮ್ಮ ಥರನೇ ಒಂದು 10-20 ಜನ ಅಲ್ಲಿ ಇರ್ತಾರೆ.
ಈ ಸ್ಕ್ಯಾಮ್ಗೊಳಗಾಗಿರೋರು. ಸೊ ಎಲ್ಲ ಇಂಟರ್ವ್ಯೂ ಫೋನ್ ಮಾಡಿ ಬಂದಿರೋರೆ ಏನು ಮಾಡ್ತಾರೆ ಸರ್, ಫಸ್ಟು ನೀವು ಅಪ್ಲಿಕೇಶನ್ ಫಿಲ್ ಮಾಡೋಕ್ಕೆ ಫಸ್ಟ್ ಸ್ಟೆಪ್ ಅವ್ರು ಮಾಡೋದು, ನೀವು ಅಪ್ಲಿಕೇಶನ್ ಫಿಲ್ ಮಾಡೋಕ್ಕೆ ₹100 ಕೊಟ್ಬಿಟ್ಟು ನೀವು ಅಪ್ಲಿಕೇಶನ್ ಫಿಲ್ ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲಿ ಅರ್ಥ ಮಾಡ್ಕೊಳ್ಳಿ, ಯಾವುದೇ ಕಂಪ್ನಿ ಯಾವುದೇ ಕೆಲಸ ಕೊಡ್ತೀವಿ ಅನ್ನೋರು ನಿಮ್ಮ ಹತ್ರ ಒಂದೇ ₹1 ದುಡ್ಡು ಈಸ್ಕೊಡಲ್ಲ ಅವರು. ಅದು ಯಾವುದೇ ಕೆಲಸ ಆಗಿರಲಿ, ಕಸ ಗುಡಿಸೋದೇ ಇರಲಿ, ಇಲ್ಲ IT ಎಂಪ್ಲಾಯ್ದೇ ಇರಲಿ, ಇಲ್ಲ ಯಾವುದೇ ಕೆಲಸ ಆಗಿರಲಿ, ಅವ್ರು ನಿಮ್ಮ ಹತ್ರ ₹1 ಈಸ್ಕೊಡಲ್ಲ. ಸೊ ಅಂಥದ್ರಲ್ಲಿ ಅವ್ರು ₹100 ಕಟ್ಟಿ ಅಂತ ಹೇಳ್ತಾರೆ. ಸೊ ನಮ್ಮ ಹುಡುಗ ಏನು ಮಾಡಿದ್ದಾನೆ, ಅದನ್ನ ಕಟ್ಟಿದ್ದಾನೆ. ₹100 ಕಟ್ಟಿ ಫಾರ್ಮ್ ಫಿಲ್ ಮಾಡಿ ಎಲ್ಲ ಫಿಲ್ ಮಾಡಿ ಬಂದಿದ್ದಾರೆ. ಅಲ್ಲಿ ಫಾರಮ್ ಫಿಲ್ ಮಾಡ್ಬೇಕಾದ್ರೆ ಏನು, ನೀವೇನು ಓದಿರ್ತೀರಾ, ನೀವೇನು ಇದು ಮಾಡಿರ್ತೀರ, ಡೆಸಿಗ್ನೇಷನ್ ಎಲ್ಲ ಹಾಕಿರ್ತೀರ, ನೀವೇನು ಓದಿದ್ದೀನಿ ಅಂತ, ಸೊ ಅದು ಪ್ರಕಾರ ಇರ್ತದೆ. ಅವ್ರ ಹತ್ರ ನೀವು ಯಾವುದೇ ITI ಓದಿರೋದಾಗಲಿ, ಡಿಪ್ಲೊಮಾ ಓದಿರೋದಾಗಲಿ, ಸೆಕೆಂಡ್ PUC ಇದಾಗಲಿ, ಇನ್ಫ್ಯಾಕ್ಟ್ BCom ಡಿಗ್ರಿ ಓದಿರೋದು ಇಲ್ಲ ಇಂಜಿನಿಯರಿಂಗ್ ಓದಿರೋದು, ಅವರು ಫೇಕ್ದು ಒಂದು ಕ್ವಶನ್ ಪೇಪರ್ ರೆಡಿ ಮಾಡ್ಕೊಂಡಿರ್ತಾರೆ. ಯಾವುದೇ ಕ್ವಶನ್ ಕಂಪ್ನಿಗೆ ಯಾವ್ದು ಕೇಳಬೇಕು ಅಂದ್ರೆ ಆ ಥರ ಕ್ವಶನ್ ಪೇಪರ್ ಬೇಸಿಕ್ ಕ್ವಶನ್ಗಳು ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿರ್ತಾರೆ. ಸೊ ಆ ಥರ ಏನು ಮಾಡ್ತಾರೆ, ₹100 ಕೊಟ್ಟಾದ್ಮೇಲೆ ಇವರು ಕ್ವಶನ್ ರೆಡಿ ಆಯಿತು. ಸೊ ನೆಕ್ಸ್ಟ್ ಇಂಟರ್ವ್ಯೂ ಕ್ವಶನ್ ಪೇಪರ್ ಬರುತ್ತೆ, ಕ್ವಶನ್ ಅಟೆಂಡ್ ಮಾಡಿ ಅಂತ ಹೇಳ್ತಾರೆ. ಸೊ ನನ್ನ ಫ್ರೆಂಡ್ ಏನು ಮಾಡಿದ್ರೆ, ಕ್ವಶನ್ ಪೇಪರ್ ಇಸ್ಕೊಂಡಿದ್ದಾರೆ, ಏನೋ ಮಾಡಿದ್ದಾರೆ, ಅಲ್ಲಿ ಗೊತ್ತಾಗಿದೆ ಅವ್ರಿಗೆ, ಅಲ್ಲಿ ಅನಲೈಸ್ ಆಗಿದೆ. ₹100 ಕೊಟ್ಬಿಟ್ಟಿದ್ದಾರೆ, ಅಲ್ಲಿ ಒಳಗಡೆ ಹೋದ್ಮೇಲೆ ಅವ್ರಿಗೆ ಅನಲೈಸ್ ಆಗಿದೆ, ಓ ಇದು ಯಾಕೋ ಫ್ರಾಡು, ಏನೋ ಫ್ರಾಡು. ಮತ್ತೆ ಏನು ಕೇಳಿದ್ರಂತೆ, ಸೊ ಈಗ ನೆಕ್ಸ್ಟ್ ನೀವು ಫೇಸ್ ಟು ಫೇಸ್ ಇಂಟರ್ವ್ಯೂ ಹೋಗ್ಬೇಕು, HR ರೌಂಡ್ಗೆ ಹೋಗಬೇಕು ಅಂದ್ರೆ ಅಲ್ಲೇನೋ 500,000 ಕಟ್ಟಬೇಕು ಅಂತ ಕೇಳಿದ್ದಾರೆ ಅವ್ರಿಗೆ. ಸೊ ಇಲ್ಲಿ ಇವ್ರು ಕನ್ಫರ್ಮ್ ಆಗಿದ್ದಾರೆ ಇದು ಪಕ್ಕ ಸ್ಕ್ಯಾಮು ಫ್ರಾಡು ಅಂತ. ಅವ್ರು ಏನು ಮಾಡಿದ್ದಾರೆ, ವಾಪಸ್ ಬಂದಿದ್ದಾರೆ. ವಾಪಸ್ ಬಂದ್ಬಿಟ್ಟು ಬೇಡ ದುಡ್ಡು ವಾಪಸ್ ಕೇಳೋಣ ಅಂತ ಹೋಗಿದ್ದಾರೆ, ₹100 ವಾಪಸ್ ಕೊಡಿ ನಮ್ದು ಅಂದ್ಬಿಟ್ಟು ಅವರು ಅಲ್ಲಿ ಜಗಳ ಮಾಡಿರ್ತಾರೆ. ನೀವು ನೋಡಿ, ಈಗ ನೀವು ಎಂಟ್ರಿ ಆಗಿದ ತಕ್ಷಣ ಅದೊಂದು ಮನೆ ಥರ ಇರುತ್ತೆ. ಮನೇಲಿ ಯಾರು ಅಫಿಷಿಯಲ್ಗಳ ಥರ ಇರಲ್ಲ, ಅವರು ಯಾರು ಎಂಪ್ಲಾಯೀಸ್ ಥರ ಇರಲ್ಲ. ಎಲ್ಲೋ ಇರೋರ್ನ ಫಾರ್ಮಲ್ಸ್ ಎಲ್ಲ ರೆಡಿ ಮಾಡಿ ನಿಲ್ಸಿರ್ತಾರೆ. ನೀವು ಕನ್ನಡದಲ್ಲಿ ಮಾತಾಡಿ ಅಲ್ಲಿ ಅವ್ರ ಹತ್ರ, ಸರ್ ಪ್ಲೀಸ್ ಟಾಕ್ ಇನ್ ಇಂಗ್ಲೀಷ್ ಅಂತಾರೆ ಅವರು. ಯಾಕಂದರೆ ನಿಮ್ಮ ನಂಬಿಕೆ ಉಳಿಸ್ಕೊಳ್ಳೋಕ್ಕೆ, ನೀವು ಪಕ್ಕ ಕೆಲಸ ಕೊಡ್ತೀರಾ, ಅವ್ರಿಗೆ ನಂಬಿಕೆ ಉಳಿಸ್ಕೋಬೇಕಲ್ಲ. ಸೊ ಅದಕ್ಕೆ ಅವ್ರು ಪ್ಲೀಸ್ ಟಾಕ್ ಇನ್ ಇಂಗ್ಲೀಷ್ ಅಂತಾರೆ. ಅವಾಗ ಸೊ ನಾನು ಹೇಳಬೇಕು, ನಾನೇ ಒಂದು 2 years ಬ್ಯಾಕು ಈ ಸ್ಕ್ಯಾಮ್ಗೆ ಒಳಗಾಗಿದ್ದೆ. ಮಾರ್ತಳ್ಳಿಲಿ BE ಓದ್ಬಿಟ್ಟು ಯಾವುದೋ ಕೆಲಸ ಇರುತ್ತೆ ಬನ್ನಿ ಅಂತ, ನೌಕರಿ ಲಿಂಕ್ಡ್ಇನ್ ಎಲ್ಲ ಇದೆ ನೋಡಿ, ಅಲ್ಲೂ ಸ್ಕ್ಯಾಮ್ಗಳು ನಡೆಯುತ್ತೆ. ಅಲ್ಲೂ ನಿಮ್ಮ ನಂಬರ್ಸ್ನ ಲೀಕ್ ಮಾಡಿಕೊಂಡು, ಅಲ್ಲಿ ನಿಮ್ಮ ನಂಬರ್ಸ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಅವರು ಕಾಸಿಗೆ, ಆ ನಂಬರ್ಸಿಂದ ನಿಮಗೆ ನಂಬರ್ಗೆ ಫೋನ್ ಮಾಡಿ, ಸರ್ ಈ ಕಂಪ್ನಿಯಲ್ಲಿ ಇಂಟರ್ವ್ಯೂ ಇದೆ, ಬಂದು ದಯವಿಟ್ಟು ಅಟೆಂಡ್ ಮಾಡಿ ಅಂತಾರೆ. ನಾನೇ ಈ ಸ್ಕ್ಯಾಮ್ಗೆ ಒಳಗಾಗಿದ್ದೀನಿ ಆ್ಯಕ್ಚುಲಿ. ಅಲ್ಲಿ ನೀವು ಗಲಾಟೆ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಒಂದು 10 ಜನ 15 ಜನ ಬೌನ್ಸರ್ಸ್ಗಳು ಹುಡುಗರು ಥರ ಒಂದು 10 ಜನ ಈಚೆ ಇರ್ತಾರೆ ಎಲ್ಲ ಸೇಫ್ಟಿಗೆ. ನೀವು ಇದನ್ನ ಕೇಸು ಹಾಕೋಕ್ಕಾಗಲ್ಲ, ಯಾಕಂದ್ರೆ ಕೇಸ್ಗಳು ನಿಲ್ಲಲ್ಲ ಇದು ಪೊಲೀಸವ್ರ ಹತ್ರ. ಸೊ ಈ ಥರ ಈ ಜಾಬ್ ಸ್ಕ್ಯಾಮ್ ಮಾಡಿ ಇವ್ರು ವಾಪಸ್ ಬಂದರು ನನ್ನ ಫ್ರೆಂಡ್ಸು, ಆಗಲ್ಲ ಇದು ಅಂದ್ಬಿಟ್ಟು. ಸೊ ಅದೇ ಜಾಗದಲ್ಲಿ ನಾನು ಹೋಗಿ ಮೊನ್ನೆ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ನನಗೇನಾದರೂ ಚಾನ್ಸ್ ಸಿಕ್ಕಿದ್ರೆ ಮತ್ತೆ ನಾಳಿದ್ದು ಏನಾದ್ರು ಹೋದರೆ ನಾನು ಅಲ್ಲಿ ವೀಡಿಯೋ ಮಾಡ್ಕೊಂಡು ಬರ್ತೀನಿ. ಅವ್ರಿಗೆ ಇದು ವೀಡಿಯೋ ಮಾಡಿ ನಿಮ್ಗೆ ಹಾಕಿ ತೋರಿಸ್ತೀನಿ ಏನಿದೆ, ಅವ್ರದ್ದು ಏನು ಸ್ಕ್ಯಾಮ್ ಮಾಡ್ತಾಯಿದ್ದಾರೆ, ಹೆಂಗೆ ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು. ಇದು ನಾನು ಹೇಳಿದ್ದು ಇಷ್ಟು ಪ್ರೊಸೆಸ್ಸು ಎಕ್ಸಾಕ್ಟ್ ಹಿಂಗೆ ನಡೆಯೋದು. ಸೊ ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ಬೋರ್ಡ್ ಮೇಲೆ ನಂಬರ್ ಹಾಕಿದರೆ ಕೆಲಸ ಕೊಡ್ತೀವಿ ಅಂತ, ಅದೊಂದು ಕೊಡ್ತೀವಿ, ಇಷ್ಟು ಕೊಡ್ತೀವಿ ಸಂಬಳ, 25,000 30,000 ಕೊಡ್ತೀವಿ ಅಂತ ಯಾವುದೇ ಕಾರಣಕ್ಕೂ ಆ ನಂಬರ್ಗೆ ಫೋನ್ ಮಾಡಬೇಡಿ. ನಿಮ್ಗೆ ಒಂದೇ ₹1 ಕೊಡಲ್ಲ, ನಿಮ್ಮ ಹತ್ರ ಇರೋ 500,000 ಕಿತ್ಕೊಂಡು ಕಳಿಸ್ತಾರೆ. ಅವ್ರ ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಿಮ್ಮಂಥ ಒಂದು 10 20 30 ಜನ ಬಂದರೆ, ಒಂದು ಫಾರ್ ಎಕ್ಸಾಂಪಲ್ ಒಂದು 40 ಜನ 30 ಜನ ಬಂದರು ಅಂದ್ಕೊಳ್ಳಿ, ಒಂದು ಮನೇನೋ ಒಂದು ರೂಮೋ ಯಾವುದೋ ಒಂದು ಬಾಡಿಗೆ ತೊಗೋತಾರೆ ಒಂದು ದಿನಕ್ಕೆ ಅವರು. ಸೊ ಫುಲ್ ಸೆಟಪ್ ಮಾಡ್ತಾರೆ. HR ಹುಡುಗಿರ್ನ ಇರ್ತಾರೆ, HR ಫುಲ್ ಹುಡುಗಿರ್ನ ತುಂಬಾ ಚಿಕ್ಕ ಡ್ರೆಸ್ಗಳನ್ನ ಹಾಕ್ಸಿರ್ತಾರೆ ಅವ್ರಿಗೆ, ಯಾಕಂದರೆ ಸ್ವಲ್ಪ ಹುಡುಗರು ನೋಡಿ ಚೂರು ಮರಳಾಗಲಿ ಕಾಸು ಕೊಡಲಿ ಅಂತ ಅಂದ್ಬಿಟ್ಟು. ಸೊ ನಾನು ಹೋಗಿದ್ದಿದ್ದು ಇಂಟರ್ವ್ಯೂದು ಮೊನ್ನೆ ಒಂದು 2 years ಬ್ಯಾಕ್ ಹೇಳಿದ್ದು, ಈ ಥರ ನಡೆದಿತ್ತು. ಸೇಮ್ HR ಹಂಗೆ ಕೂತಿದ್ದು ಒಂದು ಹುಡುಗಿ. ಸೊ ನಿಮ್ಗೆ ಕೇಳ್ತಾರೆ, ಸೊ 500,000 ಕಟ್ಟಿ ಅಂತಾರೆ. ಸೊ ನೀವು ಒಂದು 40 ಜನ ಇಲ್ಲ 30 ಜನ 500,000 ಕಟ್ಟಿದ್ರೆ ಎಷ್ಟು ದುಡ್ಡು ಆಯ್ತು ಲೆಕ್ಕ ಹಾಕೊಳ್ಳಿ. 500 ಅಂತ ಕಟ್ಟಿದ್ರು ನಿಮಗೆ ಎಷ್ಟಾಯ್ತು, 30 ಜನಕ್ಕೆ 15,000 ದುಡ್ಡಾಯಿತು. 15,000 ವಿತಿನ್ ಫ್ರ್ಯಾಕ್ಷನ್ ಆಫ್ 2-3 hours. ಯಾರು ದುಡ್ಡು ಮಾಡೋಕ್ಕಾಗುತ್ತೆ ಈ ಥರ? ಸೊ ಅದೇ ಥರ ಈ ಜಾಬ್ ಸ್ಕ್ಯಾಮ್ ಮಾಡಿ ಅವ್ರು ಈ ಥರ ದುಡ್ಡು ಮಾಡ್ತಾ ಇರೋದು. ಆಮೇಲೆ ಇನ್ನೊಂದು ಏನು ಅಂದರೆ, ಆ್ಯಕ್ಟಿಂಗ್ ಕ್ಲಾಸ್ ಮಾಡ್ತೀವಿ ನಾವು, ಆ್ಯಕ್ಟಿಂಗ್ ಅಂತ ಇದೆ ನೋಡಿ, ಅದನ್ನು ಅಷ್ಟೇ. ನಿಮಗೆ ಸೀರಿಯಲ್ಗೆ ಧಾರಾವಾಹಿಗೆ ಅದಕ್ಕೆ ಇದಕ್ಕೆ ಚಾನ್ಸ್ ಕೊಡಿಸ್ತೀವಿ ಅಂತ ನಿಮ್ಮ ಹತ್ರ ಕಾಸು ಇಸ್ಕೊಡೋದು, ಇಲ್ಲ ಫೋನ್ ಮಾಡಿ ಬನ್ನಿ ಇಲ್ಲಿ ಅಟೆಂಡ್ ಮಾಡಿ ಅನ್ನೋದು. ಅಲ್ಲೋದ್ಮೇಲೆ ಸರ್ 10,000 ಕೊಡಿ 20,000 ಕೊಡಿ ಸ್ಪೋರ್ಟ್ಸಿಗೆ ಸೇರ್ಕೊಳ್ಳಿ. ತುಂಬಾ ಸ್ಕ್ಯಾಮ್ಗಳಿದೆ. ಯಾರೂ ಜನರು ಗೊತ್ತಾಗಲ್ಲ ಈ ಸ್ಕ್ಯಾಮ್ಗಳಿಗೆ ಹೆಂಗೆ ನಡೆಯುತ್ತೆ ಅಂತ. ಸೊ ಇಷ್ಟು ಪ್ರೋಸೆಸ್ ನಡೆದಿದ್ದು ಈ ಸ್ಕ್ಯಾಮ್ದು. ಇವರು ಈ ಥರ ದುಡ್ಡು ಮಾಡ್ತಾರೆ. ದಿನಕ್ಕೆ 15-20,000 ಯಾರು ಕೊಡ್ತಾರೆ ದಿನಕ್ಕಲ್ಲ, ವಿತಿನ್ 2-3 hours 30-40-50 ಜನ ಬಂದರೆ ಮುಗೀತು. ಒಂದು 50 ಜನ ಬಂದರೆ ಅವನಿಗೆ ಡೈಲಿ ಕಲೆಕ್ಷನ್ ಮುಗೀತು. 15-20,000 ಬಂದರೆ 5,000 ಮನೆ ಬಾಡಿಗೆ ಹೊಡಿತಾನೆ, ಇನ್ನು 15,000ದಲ್ಲಿ 1,000 ಎಂಪ್ಲಾಯ್ಸ್ಗೆ ಹೊಡಿತಾನೆ, ಇನ್ನು 10,000 ಜೋಬ್ ಹಿಡ್ಕೊಂಡು ನೆಕ್ಸ್ಟ್ ತಿಂಗಳು ಸ್ಕ್ಯಾಮ್ಗೆ ರೆಡಿ ಮಾಡ್ತಾನೆ. ಸೇಮ್ ನೆಕ್ಸ್ಟ್ ತಿಂಗಳು ಅದೇ ಕತೆ, ಸೇಮ್ ಅದೇ ಫೋನು, ಅದೇ ರೋಟೀನು. ಸೊ ಅದೇ ಜನರು ಬರೋದು ಸೇಮ್. ಸೊ ಇಷ್ಟು ನಡೆಯುತ್ತೆ. ಸೊ ದಯವಿಟ್ಟು ಯಾರೂ ಈ ಸ್ಕ್ಯಾಮ್ಗೆ ಒಳಗಾಗಬೇಡಿ. ನನ್ನ ವಿಡಿಯೋ ನೋಡೋರು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಕೆಲಸ ಇಲ್ಲ ಅಂತ ಅಂದರೆ ಯಾವ್ದಾರ, ಫಾರ್ ಎಕ್ಸಾಂಪಲ್ ಕೆಲಸ ಇಲ್ಲ ನಿಮ್ಮ ಹತ್ರ ಅಂದರೆ ನೌಕರಿ, ಲಿಂಕ್ಡ್ಇನ್ನು
ಮತ್ತು ಇಂಟರ್ನ್ ಶಾಲಾ ಅಂತ ತುಂಬ ಆ್ಯಪ್ಗಳಿದೆ. ಅಲ್ಲಿ ಜೆನ್ಯೂನ್ ಪಾರ್ಟ್ನರ್ಸು, ಜೆನ್ಯೂನ್ ಕೆಲಸ ಕೊಡೋರು ಇರ್ತಾರೆ. ಅಲ್ಲಿ ಅಪ್ಲೈ ಮಾಡಿ ನೋಡಿ. ಅಲ್ಲೂ ನಿಮ್ಮ ಡೇಟಾಗಳು ಲೀಕ್ ಆಗುತ್ತೆ. ಸೊ ಆಲ್ಮೋಸ್ಟ್ ತುಂಬ ರೇರು. ಆ ಥರ ಆದರೆ ನೀವು ಅಲ್ಲಿಂದ ಎಕ್ಸಿಟ್ ಆಗ್ಬಿಡಿ. ನಮ್ಗೆ ಇಷ್ಟ ಇಲ್ಲ ಮೇಡಮ್, ನಮ್ಗೆ ಇಷ್ಟ ಇಲ್ಲ, ಬೇಡ ಅಂದ್ಬಿಟ್ಟು ಬಂದ್ಬಿಡಿ ಈಚೆ. ಸೊ ಈ ಥರ ಮಾಡಿ ದಯವಿಟ್ಟು ಯಾರು ಸ್ಕ್ಯಾಮ್ಗೆ ಒಳಗಾಗ್ಬೇಡಿ. ಇಷ್ಟು ಹೇಳೋಕ್ಕೆ ಈ ವಿಡಿಯೋದಲ್ಲಿ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಂಜಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಥ್ಯಾಂಕ್ ಯು.